ಸತೀಶ್ ಜಾರಕಿಹೊಳಿ ರಾಜಕೀಯವಾಗಿ ಮುಗಿಸಲು ಬಿಜೆಪಿ ಷಡ್ಯಂತ್ರ. ಮುಂಡರಗಿಯಲ್ಲಿ ಭುಗಿಲೆದ್ದ ಆಕ್ರೋಶ. ಅಹಿಂದ ನಾಯಕರ ಬೆಂಬಲಕ್ಕೆ ನಿಂತ ಸ್ಥಳೀಯ ಮುಖಂಡರು. ಸಂಬಂಧದ ನೆಪದಲ್ಲಿ ಜಾರಕಿಹೊಳಿ ತೇಜೋವಧೆ ಬೇಡ, ಮಾಧ್ಯಮಗಳಿಗೆ ಎಚ್ಚರಿಕೆ. ಗದಗ ಜಿಲ್ಲೆಯ ಮುಂಡರಗಿ ಅಬಕಾರಿ ಇಲಾಖೆ ಅಧಿಕಾರಿ ವೈ ಮಂಜುನಾಥ್ ಮೇಲಿನ ಇಡೀ ದಾಳಿ ಇದೀಗ ನೇರ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಇಂದು ಮುಂಡರಗಿಯಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ಪ್ರಮುಖ ಮುಖಂಡರಾದ ಎನ್.ಡಿ. ಕೇಲೂರ್, ರಾಜಾಪಕ್ಷಿ ಬೆಟಗೇರಿ, ದೂದ್ಪೀರ್ ಕಾತರಕಿ ಹಾಗೂ ಅಡಿಯಪ್ಪ ಚಲವಾದಿ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಕ್ಕೆ ನಿಂತು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಇದು ಬಿಜೆಪಿ ನಡೆಸುತ್ತಿರುವ ರಾಜಕೀಯ ಷಡ್ಯಂತ್ರ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ವೈ ಮಂಜುನಾಥ್ ಅವರ ತಂದೆ ವೈ ದೇವೇಂದ್ರಪ್ಪ ಅವರ ಹೆಸರನ್ನ ಎಲ್ಲೂ ಬಳಸದ ಮಾಧ್ಯಮಗಳು ಕೇವಲ ಸಚಿವ ಸತೀಶ್ ಜಾರಕಿಹೊಳಿ ಅವರ ಅಳಿಯ ಎಂಬ ಕಾರಣಕ್ಕೆ ಅವರನ್ನ ಈ ಪ್ರಕರಣದಲ್ಲಿ ಅನಾವಶ್ಯಕವಾಗಿ ಎಳೆದು ತರುತ್ತಿವೆ. ದೀನ ದಲಿತರ ನಾಯಕ, ಅಹಿಂದ ವರ್ಗದ ಪ್ರಬಲ ನಾಯಕರಾದ ಸತೀಶ್ ಜಾರಕಿಹೊಳಿ ಅವರನ್ನ ರಾಜಕೀಯವಾಗಿ ಮುಗಿಸಲು ಬಿಜೆಪಿ ತೆರೆಮರೆಯಲ್ಲಿ ದೊಡ್ಡ ಷಡ್ಯಂತ್ರ ನಡೆಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾಧ್ಯಮಗಳಿಗೆ ನೇರ ಎಚ್ಚರಿಕೆ. ಕೆಲವು ಮಾಧ್ಯಮಗಳು ಜವಾಬ್ದಾರಿಯುತವಾಗಿ ವರ್ತಿಸದೆ ರಾಜಕೀಯ ಪ್ರೇರಿತವಾಗಿ ಸಚಿವರ ತೇಜೋವಧೆ ಮಾಡುತ್ತಿವೆ. ಸತೀಶ್ ಜಾರಕಿಹೊಳಿ ಅವರನ್ನ ಗುರಿ ಮಾಡಿಕೊಂಡು ನಡೆಸುತ್ತಿರುವ ಇಂತಹ ಅಪಪ್ರಚಾರಗಳನ್ನ ತಕ್ಷಣವೇ ನಿಲ್ಲಿಸಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಮುಖಂಡರು ಎಚ್ಚರಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮೌಲಾ ಸಾಬ್ ಬಾಗವಾನ್, ಸುರೇಶ್ ಮಾಗಡಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದು ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಒಟ್ನಲ್ಲಿ ಅಧಿಕಾರಿ ಮಂಜುನಾಥ್ ಅವರ ಪ್ರಕರಣವು ಸಚಿವ ಜಾರಕಿಹೊಳಿ ಅವರ ರಾಜಕೀಯ ಭವಿಷ್ಯ ಮತ್ತು ಅಹಿಂದ ನಾಯಕತ್ವದ ಮೇಲೆ ಪರಿಣಾಮ ಬೀರುವ ನಿಟ್ಟಿನಲ್ಲಿ ಚರ್ಚೆಯಾಗುತ್ತಿದ್ದು, ಈ ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ತಲುಪಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ವೈ ದೇವೇಂದ್ರಪ್ಪರ ಸುಪುತ್ರರಾದಂಥ ವೈ ಮಂಜುನಾಥ್ ಅಬಕಾರಿ ಆಯುಕ್ತರು ಬೆಂಗಳೂರು ಇವರ ಮನೆ ಇಡಿ ರೈಡ್ ಮಾಡಿದ್ದನ್ನು ಅದು ಕಾನೂನುಬದ್ಧವಾಗಿ ಕಾನೂನು ಪ್ರಕಾರ ಯಥಾಸ್ಥಿತಿ ಅವರು ಎನ್ಕ್ವೈರಿ ಮಾಡ್ತಾರೆ, ಮಾಡಲಿ, ನಮ್ಮದೇನು ಅಡ್ಡರ್ತಿಲ್ಲ. ಆದರೆ ಇಡಿಯವರು ಅಲ್ಲಿ ವೈ ಮಂಜುನಾಥ್ ಅವ್ರ ಮೇಲೆ ರೇಡ್ ಮಾಡಿದರೆ ನಮ್ಮ ಅಹಿಂದ ನಾಯಕ ಆದಂಥ ನಮ್ಮ ಸತೀಶ್ ಜಾರಕಿಹೊಳಿ ಅವರ ಹೆಸರು ಯಾಕೆ ತೆಗೆದುಕೊಳ್ಳೋದು? ಸಂಬಂಧ ಇರ್ಬೋದು, ಸಂಬಂಧಿಕರು ಇರ್ಬೋದು, ತಂಗಿ ಗಂಡ ಇರ್ಬೋದು, ಅದು ಸಂಬಂಧ ಬೇರೆ. ನೇರವಾಗಿ ತಂದೆ ಹೆಸರಿಂದ ಮಗನ ಹೆಸರಿಂದ ಅವ್ರು ತಗೊಂಡು ನಾವು ಎನ್ಕ್ವೈರಿ ಮಾಡಲಿ, ವಿಚಾರ ಮಾಡಲಿ, ನ್ಯಾಯಯುತವಾದಂಥ ಒಂದು ತನಿಖೆ ಆಗಲಿ, ತಪ್ಪಿರಲ್ಲ. ಆದರೆ ನಮ್ಮ ರಾಜ್ಯದ ಅಹಿಂದ ನಾಯಕರಾದಂಥ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ಅಲ್ಪಸಂಖ್ಯಾತರ, ಈ ದಲಿತರ, ದೀನರ ಎಲ್ಲ ಒಂದು ವರ್ಗದ ಒಂದು ಪ್ರತಿನಿಧಿಯಾಗಿ ಎಲ್ಲರ ಒಂದು ಅವರ ಕಣ್ಣೀರನ್ನು ಒರೆಸುವಂಥ ಒಂದು ವ್ಯಕ್ತಿಗಳನ್ನು ತೇಜೋವಧಿ ಮಾಡಬೇಕು, ಇವ್ರನ್ನ ತುಳಿಬೇಕು, ಇವ್ರನ್ನ ಹೆಸರನ್ನು ಕೆಡಿಸ್ಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಏನಾದರೂ ಇವ್ರ ಹೆಸರನ್ನು ತಗೊಂಡು ಅಪಪ್ರಚಾರ ಮಾಡ್ತಾ ಇದ್ದಾರೆ ಏನೋ ಅಂತ ನಮ್ಗೆ ಕಾರ್ಯಕರ್ತರಿಗೆ ನೋವುಂಟು ಮಾಡ್ತಾ ಇದೆ. ಕರ್ನಾಟಕ ರಾಜ್ಯ ಕಂಡಂತಹ ಅಹಿಂದ ವರ್ಗದ ನಾಯಕರು, ಮಾನವ ಬಂಧುತ್ವ ವೇದಿಕೆ ಸಂಸ್ಥಾಪಕರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು, ಬಾಂಬೆನಾದಂತಹ ವೈ ಮಂಜುನಾಥ್ ಅವರು ಇಡೀ ದಾಳಿಗೆ ಒಳಗಾಗಿದ್ದಾರೆ. ಆದರೆ ಕೆಲವೊಂದು ಸುದ್ದಿ ಮಾಧ್ಯಮಗಳು ಸತೀಶ್ ಜಾರಕಿಹೊಳಿ ಸಾಹೇಬರ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಅವರ ಒಂದು ತೇಜೋವಧೆ ಮಾಡಕ್ಕಂತಾರೆ. ಮೊದಲಾಗಿ ಅದನ್ನು ಖಂಡಿಸ್ತೇವೆ ನಾವು. ಯಾಕಪ್ಪ ಅಂತಂದ್ರೆ ಸನ್ಮಾನ್ಯ ಶ್ರೀ ಜಾರಕಿಹೊಳಿ ಸಾಹೇಬರ ಸಂಬಂಧಿಕರಂಥ ಶ್ರೀ ವೈ ಮಂಜುನಾಥ್ ಸಾಹೇಬರು ತಂದೆ ವೈ ದೇವೇಂದ್ರಪ್ಪ ಅವರು ಬಿಜೆಪಿಯ ಸದಸ್ಯರು. ಯಾಕಪ್ಪ ಅಂದ್ರೆ ಅವ್ರ ಮಗ ತಪ್ಪು ಮಾಡಿದವ್ರು ತಂದೆ ಹೆಸರು ಇವತ್ತು ಸುದ್ದಿ ಮಾಧ್ಯಮದಲ್ಲಿ ಬರಬೇಕಾಗಿತ್ತು. ಆದರೆ ಅವ್ರ ಹೆಸರು ಬರ್ತಾ ಇಲ್ಲ. ಎಲ್ಲ ಕೋಮುವಾದಿ ಮಾಧ್ಯಮಗಳಲ್ಲಿ ಈ ಒಂದು ವಿತರಣೆ ಆಗ್ತಾ ಇದೆ. ಕೆಲವೊಂದು ಮಾಧ್ಯಮಗಳು ಇವತ್ತೇನಾಗಿತ್ತಪ್ಪ ಅಂತಂದ್ರೆ ಈ ಅಹಿಂದ ನಾಯಕರನ್ನು ತುಳಿತಕ್ಕಂಥ ಒಂದು ವ್ಯವಸ್ಥಿತ ಷಡ್ಯಂತ್ರ ಈ ರಾಜ್ಯದಲ್ಲಿ ನಡೆದಿದೆ ಅಂತ ಹೇಳ್ತಾ ಇದ್ದೀವಿ. ಯಾಕೆಂದರೆ ಕಳೆದ ಕೆಲವು ದಿನಗಳ ಹಿಂದೆ ಸುಖಾಸುಮ್ಮನೆ ನಮ್ಮ ರಾಜ್ಯ ಕಂಡಂತಹ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಒಡನಾಟದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ವಿರಸ ಉಂಟಾಗಿದೆ, ಅವರವರ ಸಂಬಂಧ ಸರಿ ಇಲ್ಲ ಅಂತೇಳಿ ಕೆಲವೊಂದು ತೇಜೋವಧೆ ಮಾಡ್ತಾ ಇದ್ರಿ. ಆವಾಗ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರರಾದಂಥ ಈ ಸಚಿವರಾದಂಥ ಯತೀಂದ್ರ ಸಾಹೇಬರು ಅದನ್ನು ಕ್ಲಿಯರಿಟಿ ಕೊಟ್ಟರು. ಯಾಕಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ನಂತರ
ಜಾರಕಿಹೊಳಿ ಅವರು ಈ ರಾಜ್ಯದ ಅಹಿಂದ ನಾಯಕರನ್ನ ಮುಖಂಡತ್ವದಲ್ಲಿ ವಹಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದು ಅವ್ರು ಹೇಳಿದರು. ಅದು ನಿಮ್ಗೆ ಅರ್ಥ ಆಗಿರ್ಬೋದು. ಈಗ ಈ ಸುಖಾಸುಮ್ಮನೆ ಯಾಕಪ್ಪ ಅಂತಂದ್ರೆ ಸುದ್ದಿ ಮಾಧ್ಯಮದಲ್ಲಿ ಬರಲಿ, ಇಡಿ ದಾಳಿ ಆಗಿದೆ, ಅದನ್ನು ನಮ್ಮ ನಬಿ ಸಾಬ್ ಕೆಲವರು ಹೇಳಿದಂಗೆ ಸರ್ಕಾರದಿಂದ ಏನು ಅವ್ರ ಬಗ್ಗೆ ತನಿಖೆ ಆಗಬೇಕಾಗಲಿ. ಆದ್ರೆ ಮಾನ್ಯ ಶ್ರೀ ದೇವೇಂದ್ರಪ್ಪ ಅವರ ಮಗ ಇವತ್ತು ಅವರು BJP ಅವ್ರ ತಂದೆ ಗುರುತಿಸ್ಕೊಂಡಾರ. ಅವ್ರ ಹೆಸರು ಬಂದ್ರೆ ನಮಗೇನು ಇದು ಅನಿಸ್ತಿದ್ದಿಲ್ಲ. ಸುಮ್ಮನೆ ಈಗ ಜಾರಕಿಹೊಳಿ ಅವರ ತೇಜೋಜ್ಯ ಮಾಡ್ತಕ್ಕಂಥ ವ್ಯವಸ್ಥೆ ಇದು ನಿಲ್ಲಬೇಕು. ಯಾಕಪ್ಪ ಅಂತಂದು ಈ ರಾಜ್ಯ ಕಂಡ ಒಬ್ಬ ಸೂಕ್ಷ್ಮ ರಾಜಕಾರಣಿ ಇವತ್ತು ಯಾರನ್ನೂ ಇರೋದು ಕಟ್ಕೊಂಡಿಲ್ಲ. ಇವತ್ತು ಜಾತ್ಯತೀತವಾಗಿ ಯಾರೋ ಅವ್ರ ಕಡೆ ಕಷ್ಟ ಅಂತ ಬಂದವರಿಗೆ ಸಹಾಯ ಸಹಕಾರ ನೀಡಿ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಹೆಸರು ಮಾಡ್ತಕ್ಕಂಥ ಕುಟುಂಬ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಕುಟುಂಬ ಅಂತ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಇಂಥ ಒಬ್ಬ ವ್ಯಕ್ತಿತ್ವಕ್ಕೆ ಮಸಿ ಬೀಳ್ತಕ್ಕಂಥ ಕೆಲಸ ಮಾಡಬಾರ್ರಿ. ಭಾಳ ನೋವು ಆಗ್ತಾ ಇದೆ ನಮಗೆ. ದಿನ ಬೆಳಗಾದ್ರೆ TV ಒಳಗೆ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾಗಿರುವಂಥ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ಇವತ್ತು ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಹಿಂದುಳಿದ ಪರವಾಗಿ ಧ್ವನಿಯಾಗಿರ್ತಕ್ಕಂಥದ್ದು ನಮ್ಮ ನಾಯಕರನ್ನ ಇವತ್ತು ಕೆಲವಿಷ್ಟು ಮಾಧ್ಯಮದವರು ಅವ್ರನ್ನ ತೇಜಾವಧಿ ಮಾಡುವಂತ ಕೆಲಸ ಆಗ್ತಾ ಇದೆ. ಹಾಗೂ ಅವರು ಮುಂದಿನ ದಿನಮಾನದಲ್ಲಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳಿದಾಗ ಜನಗಳು ಇವತ್ತು ಒಳ್ಳೆ ಅಭಿಪ್ರಾಯ ಕೊಟ್ಟು ಒಳ್ಳೆ ಹಿಂದುಳಿದ ನಾಯಕ ಅಂತ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರು. ಆ ಹೊತ್ತೆ ಕೆಲವೊಂದು ಮಂದಿಗೆ ಸಹಿಸಲಾಗದೆ ಇಂಥ ಪಿತೃಗಳನ್ನ ಮಾಡಿ ಅವ್ರನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ರೆ ಆ ಕೆಲಸ ಆಗ್ಬಾರ್ದು. ಅವ್ರು ಎಂದೊಂದು ನಕ್ಷತ್ರ ಇದ್ದಂಗೆ ಅವರು ಬಡವ್ರ ಪರವಾಗಿ ಧ್ವನಿಯರವರು ಇವತ್ತು ಒಂದು ಕಪ್ ಚಿಂತೆ ಸುದ್ದಿಲ್ಲ ಅವ್ರ ಮ್ಯಾಗ ಅಂತಾದ್ ಇವತ್ತು ಅವ್ರ ಹೆಸರು ಕಳಿಸ್ತಾರೆ ಅಂದ್ರೆ ಅದು ಬಹಳ ದುರದೃಷ್ಟ ಅಂತ ಹೇಳ್ತೀವಿ. ಮುಂದಿನ ದಿನಮಾನದಲ್ಲಿ ನಮ್ಮ ಸತೀಶ್ ಸಾಹೇಬ್ರ ಬಗ್ಗೆ ಇವತ್ತು ನಮ್ಮ ಮುಂಡ್ರಿಗಿ ತಾಲೂಕಿನಲ್ಲಿ ಮುಂದಿನ ಇದೇ ರೀತಿ ಮುಂದುವರೆದ್ರ ನಾವು ಕೂಡ ಉಗ್ರವಾದ ಹೋರಾಟ ಮಾಡ್ತೀವಿ. ಬೆಂಗಳೂರು ಮಠ ನಮ್ಮ ನಬಿ ಸಾಬ್ ಹೇಳ್ದಂಗೆ ನಮ್ಮ ಕಾತರ್ಕ ಹೇಳ್ದಂಗ ಮುಂದಿನ ದಿನಮಾನದಲ್ಲಿ ಗದಗ ಬೆಂಗಳೂರು ಮಠ ನಾವು ಹೋರಾಟನ ಹಮ್ಮಿಕೊಂತೀವಿ. ಯಾಕಂದ್ರೆ ಒಬ್ಬ ಮನುಷ್ಯ ಬೆಳಿ ಹೊತ್ತಿನಾಗ ಕಷ್ಟಗಳು ಬರೋದು ಸಹಜ. ಆದ್ರೆ ಇಂಥ ನಾಯಕರ ಬಗ್ಗೆ ಇಂಥ ಅಪಪ್ರಚಾರಗಳು ಮಾಡಬಾರ್ದು. ಯಾವ್ದು ವಿಚಾರದಿಂದ ನೇರು ನಡೆದುಕೊಂಡವ್ರು ಅವರು ಕೆಲಸ ಮಾಡೋರು, ಹೆಚ್ಚಿಗೆ ಮಾತಾಡೋದಿಲ್ಲ, ಕೆಲಸ ಮಾಡಿ ತೋರಿಸ್ತಾರೆ ಬಡವ್ರ ಪರವಾಗಿ. ಅಂತ ವ್ಯಕ್ತಿನ ಕುಂದಿಸುವಂತ ಕೆಲಸ ಆಗ್ಬಾರ್ದು ಅಂತ ಹೇಳಿ ಇವತ್ತಿನ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ಇವತ್ತು ಅವ್ರ ಸಾಹೇಬ್ಗೆ ಅದು ಎದುರು ಬರ್ಲಿ, ಎಲ್ಲ ರಾಜ್ಯದ ಮಟ್ಟದೆಲ್ಲ ಗೊತ್ತಾಗಲಿ ಅಂತ ಹೇಳಿ ಇವತ್ತು 2 ಮಾತು ಮುಗಿಸ್ತೀನಿ. ನಮ್ಮ ಹೆಸರು ರಾಜಸ್ಥಾನ್ ಬೆಟಗೇರಿ, ಪುರಸಭೆ ಸದಸ್ಯರು, ಯೋಜನಾ ಸಮಿತಿ ಸದಸ್ಯರು, ಗದಗ ಜಿಲ್ಲಾ. ವೈ ಮಂಜುನಾಥ್ ಅಂತ ಹೇಳಿ ಅವರ ಒಂದು ಇಡಿ ದಾಳಿ ಅದು ಏನು ಕಾನೂನುಬದ್ಧವಾಗಿದೆ ಅದು ನಡೆಯಲಿ, ಅದರ ಅಭ್ಯಂತರ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಸತ್ಯ ಏನಂತಂದ್ರೆ ಇವತ್ತು ವೈ ಮಂಜುನಾಥ್ ಅನ್ನೋರು ಬಳ್ಳಾರಿ ಲೋಕಸಭಾ ಕ್ಷೇತ್ರದ MP ಆದಂತಹ ದೇವೇಂದ್ರಪ್ಪರ ಸುಪುತ್ರರು ಅವರ ಹೆಸರು ತೆಗೆದುಕೊಳ್ಳದೆ ಬೇರೆ ಯಾರ್ಯಾರೋ ಸಂಬಂಧಿಕರ ಹೆಸರು ತಗೊಂಡು ಇಲ್ಲಿ ನಮ್ಮ ಎಲ್ಲರ ಹೃದಯದ ಸಾಮ್ರಾಟ ಬಡವರ ಬಂದು ಸತೀಶ್ ಜಾರಕಿಹೊಳಿ ಹೆಸರು ಪದೇ ಪದೇ ಕೆಲವು ಮಾಧ್ಯಮದವರು ತಗೊಂಡು ಅವ್ರ ಹೆಸರು ತಗೊಂಡೆ ಅವ್ರ ಹೆಸರನ್ನ ಒಂದು ಕೆಡಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿರುವುದು ನಮಗೆ ಬಹಳ ಕಾರ್ಯಕರ್ತರಿಗೆ ಬಹಳ ನೋವು ಮಾಡಿಸಿ. ಆ ನಿಟ್ಟಿನಲ್ಲಿ ಇದೀಗ ಏನು ಕಾನೂನಾತ್ಮಕ ಐತೆ ಅವೆಲ್ಲ ಅದು ನಡೀಲಿ, ಅದರ ಅಭ್ಯಂತರ ನಮಗಿಲ್ಲ. ಆದರೆ ಈ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಒಂದು ಬಡವರ ಬಂದು ಒಂದು ಐದು ನಾಯಕರನ್ನ ಇವತ್ತ ಕುಳಿತಕ್ಕಂಥ ಕೆಲಸವನ್ನ ಈ ಕೆಲವು ಮಾಧ್ಯಮದವರು ಏನು ನಡೆಸಿದಾರೆ ಅದನ್ನು ನಾವು ಎಲ್ಲ ಕಾರ್ಯಕರ್ತರು ಒಕ್ಕೊರಲಿಂದ ಖಂಡಿಸ್ತೀವಿ ಅಂಥೇಳಿ ನಾವು ಅವರಲ್ಲಿ ವಿನಂತಿ ಮಾಡ್ತೀವಿ. ಈ ಮಾಧ್ಯಮದವರು ಈ ದೇಶವನ್ನ, ಈ ಸಮಾನತೆಯನ್ನ, ಈ ಸಮಬಾಳನ್ನ ಉಳಿಸಿ ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡ್ರಿ ಅಂತಕ್ಕಂಥದ್ದನ್ನ ನಾ ಈ ಒಂದು ವೇದಿಕೆ ಮೂಲಕ ವಿನಂತಿಸ್ತೇನೆ. ಸಂವಿಧಾನದ ಮೇಲೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ನಮ್ಮೇನಿಗೆ ನಮ್ಮ ದಲಿತ ನಾಯಕರದು ಬರೇ ದಲಿತ ನಾಯಕರು ಅಷ್ಟೇ ಅಲ್ಲವರು ಮಾನವ ಬಂಧುತ್ವ ವೇದಿಕೆಗಳನ್ನ ಕಟ್ಟಿ ಪ್ರತಿ ಒಂದು ಜಿಲ್ಲೆಗೆ ಒಂದೊಂದು ಸಂಘಟನೆಯನ್ನು ಹುಟ್ಟು ಹಾಕಿರ್ತಕ್ಕಂಥ ವ್ಯಕ್ತಿ. ಆ ಬರೇ ಒಂದು ಕರೆ ಕೊಟ್ರೆ ಇಡೀ ರಾಜ್ಯಾದ್ಯಂತ ದೊಡ್ಡ ಪ್ರತಿಭಟನೆ ಆಗುತ್ತೆ. ಅದನ್ನ ನೀವು ಮುಂದಿನ ಒಂದು ದೊಡ್ಡ ಪರಿಣಾಮವಾಗಿ ಎದುರಿಸಬೇಕಾಗುತ್ತೆ. ಅದಕ್ಕೆ ನಾವೇನೀಗ ನಿಮ್ಗೆ ಎಲ್ಲರಿಗೆ ಒಂದು ಎಚ್ಚರಿಕೆ ಕೊಡ್ತೇವೆ. ದಯವಿಟ್ಟು ನೀವೇನಾದ್ರೂ ಮನುಷ್ಯತ್ವ ಇದ್ರ, ಮಾನವೀಯತೆ ಇದ್ರ, ಯಾವ ವ್ಯಕ್ತಿ ಯಾರ ಮಗ ಅನ್ನೋದನ್ನ ಇದನ್ನ ಕರೆಕ್ಟ್ ಆಗಿ ಸುದ್ದಿ ಮಾಡ್ರಿ. ಅದ್ರ ಬಿಟ್ಟು ನೀವು ಮೂರನೇ ವ್ಯಕ್ತಿ ತಗೊಂಡ್ಬಂದು ಅದ್ರಾಗ ಅವ್ರಿಗೆ ಹೆಸರಿಗೆ ಕಳತಕ್ಕಂಥ ಕೆಲಸ ಮಾಡಬಾರ್ದು. ಅದಕ್ಕೆ ಹಂಗೇನ್ರ ಆತಂದ್ರೆ ನೀವು ಮುಂದಿನ ದಿನ ದೊಡ್ಡ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ನಾನು ಎಚ್ಚರಿಸ್ತೇನೆ. ನನ್ನ ಹೆಸರು ಅಡಿಯಪ್ಪ ಚಲವಾದಿ, ಸಾಮಾಜಿಕ ಕಾರ್ಯಕರ್ತ, ಮುಂಡ್ರಿಗಿ.